ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತೀನಿ. ರಾತ್ರಿ ಒಬ್ಬರು ಸ್ನೇಹಿತರು ಹೇಳ್ತಾಯಿದ್ರು, ನಾನು ಒಬ್ರ ಹತ್ರ 50,000 ತಗೊಂಡು ಖಾಲಿ ಚೆಕ್ ಕೊಟ್ಟಿದ್ದೆ. ಈಗ ಅವನು 2 ಲಕ್ಷ ಆ ಚೆಕ್ಕಲ್ಲಿ ಬರ್ಕೊಂಡು ನಾನು ಕೇಸ್ ಹಾಕ್ತೀನಿ, ನಂದು ಅಷ್ಟೆಲ್ಲ ಬಡ್ಡಿ ಆಗಿಬಿಟ್ಟಿದೆ, ಅದು ಇದು ಹೇಳ್ತಿದ್ದಾನೆ ಅಂತ ಹೇಳ್ದ. ನೋಡ್ರಿ, ಕಾನೂನಲ್ಲಿ ಒಬ್ಬ ಮನುಷ್ಯನಿಂದ ಖಾಲಿ ಚೆಕ್ ಕೊಟ್ಟು ದುಡ್ಡು ಕೊಡೋದು ತಗೊಳ್ಳೋದು ಯಾವುದು ಎಲ್ಲವೂ ಕಾನೂನು ಬಾಹಿರನೇ. ಈಗ ಒಬ್ಬ ಮನುಷ್ಯ 50,000 ತಗೊಂಡಿರ್ತಾನೆ. 50,000 ತಗೊಂಡು ಅವನು ರಿಟರ್ನ್ ಮಾಡಲಿಲ್ಲ ಅಂದರೆ 50,000 ಬರ್ದವನು ಹಾಕಬೇಕು. 50,000 ಕೊಟ್ಟಿರೋದು ಕೂಡ ಕ್ಯಾಶಲ್ಲಿ ಕೊಡೋಕ್ಕೆ ಎಷ್ಟು ಕ್ಯಾಶಲ್ಲಿ ಕೊಡೋಕೆ ಅವಕಾಶ ಇದೆಯೋ ಅಷ್ಟು ಮಾತ್ರ, ಇಲ್ಲ ಆನ್ಲೈನ್ ಟ್ರಾನ್ಸ್ಲೇಷನ್ ಆಗಿರಬೇಕು. 2.5 ಲಕ್ಷ ಕೊಟ್ಟಿದ್ದೀನಿ ಅಂದರೆ ಅದು ಕೋರ್ಟಲ್ಲಿ ಯಾವ ರೀತಿ ಕೊಟ್ಟೆ. ಈಗ ಆನ್ಲೈನಲ್ಲಿ 2.5 ಲಕ್ಷ ಅವ್ರು ಕೊಟ್ಟಿದ್ದೀರಾ, ಆ ಟ್ರಾನ್ಸ್ಲೇಷನು ಎಲ್ಲವೂ ತೋರಿಸಿದ್ರೆ ಮಾತ್ರನೇ ಅದು ಕೇಸು ಪ್ರೂವ್ ಆಗೋದು. ಅದು ಬಿಟ್ಟು 2.5 ಲಕ್ಷನೂ ಕ್ಯಾಶಲ್ಲಿ ಕೊಟ್ಟೆ 1 ಲಕ್ಷ ಕ್ಯಾಶಲ್ಲಿ ಕೊಡೋಕ್ಕಲ್ಲ. ಕಾನೂನಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ. ಯಾರೇ ಬ್ಲ್ಯಾಕ್ ಮೇಲ್ಗೂ ಇದಾಗಕ್ಕಂತೂ ಹೋಗ್ಬೇಡ್ರಿ. ಏನೇ ಆಗಲಿ ನಿಮಗೆ ಕೊಟ್ಟಿರೋ ದುಡ್ಡು ಈಗ 2.5 ಲಕ್ಷ ಕೊಟ್ಟಿದ್ದಾನಂದರೆ ಆನ್ಲೈನಲ್ಲಿ ಎಲ್ಲ ಟ್ರಾನ್ಸ್ಲೇಷನ್ ಆಗಿ ಇದಿರಬೇಕು. ಅದು ಬಿಟ್ಟುಬಿಟ್ಟು 50,000 ಕೊಟ್ಟುಬಿಟ್ಟು 2 ಲಕ್ಷ 2.5 ಲಕ್ಷ ಬರ್ಕೊಂಡ್ರೆ ಅದು ಅವನು ಈಗ 2.5 ಲಕ್ಷ ಬರ್ದಿರೋನು ಒಂದು ವರ್ಷದ ಇನ್ಕಮ್ ಎಷ್ಟಿರ್ತದೆ, ಅವನು IT ರಿಟರ್ನ್ಸ್ ಇದು ಮಾಡಿದಾನ, ನೀವು ಕ್ಯಾಶಲ್ಲಿ ಕೊಟ್ಟಿದ್ದೀರಾ, ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರೋದು ಆನ್ಲೈನಲ್ಲಿ ಆಗಿದೆಯಾ, ಟ್ರಾನ್ಸ್ಫರ್ ಆಗದಿರ ನಾನು ಕ್ಯಾಶಲ್ಲಿ ಕೊಟ್ಟಿದ್ದೀನಿ ಅಂದರೆ ಅದು ಕೇಸು ಕೋರ್ಟಲ್ಲಿ ನಿಲ್ಲೋದೇ ಇಲ್ಲ. ಇಂಥ ಬ್ಲ್ಯಾಕ್ ಮೇಲ್ಗೆಲ್ಲ ಯಾರು ಹೆದರಬೇಡ್ರಿ. 50,000 ಕೊಟ್ಟಿದ್ರೆ ಅವ್ರು 50,000 ಕಾಸನ್ನ ರಿಟರ್ನ್ ಕೊಟ್ಬಿಡಿ. ಅದು ಬಿಟ್ಬಿಟ್ಟು ಅವ್ರ ಹತ್ರ ಚೆಕ್ಗಳು ತಗೊಂಡು ಈ ಥರ ಬ್ಲ್ಯಾಕ್ ಮೇಲ್ಗಳು ಮಾಡ್ಕೊಂಡು ಯಾರನ್ನ ಅಮಾಯಕರು ಇದ್ದು ಈ ಥರ ಎಲ್ಲ ಮಾಡೋಂಗಿದ್ರೆ ನೀವು ಪೊಲೀಸ್ ಕಂಪ್ಲೇಂಟು ಕೊಡ್ಬೋದು. ಅವನು ಕೋರ್ಟಲ್ಲಿ ಕೇಸ್ ಹಾಕಿದರೆ ಅಲ್ಲಿ ಕೋರ್ಟಲ್ಲಿ ನೀವು ವಾದ ಮಾಡಿ ಈ ಕೇಸನ್ನ ಆರಾಮಾಗಿ ಗೆಲ್ಬೋದು. ಆನ್ಲೈನ್ ಟ್ರಾನ್ಸ್ಲೇಷನ್ ಅವನು 2.5 ಲಕ್ಷ ಕೊಟ್ಟಿದ್ರೆ ಆನ್ಲೈನ್ ಟ್ರಾನ್ಸ್ಲೇಷನ್ ಎಲ್ಲ ತೋರಿಸ್ಬೇಕಾಗ್ತದೆ. ಅವ್ರಿಗೆ ಏನು ಇನ್ಕಮ್ ಇದೆ, ಅವ್ರು ಏನು ವರ್ಕ್ ಮಾಡ್ತಾಯಿದ್ದಾರೆ, ಅಷ್ಟು ಕೊಡೋಕ್ಕೆ ಶಕ್ತಿ ಇದೆಯಾ. ಅದು ಬಿಟ್ಟು ನಾನು ಕ್ಯಾಶಲ್ಲಿ ಕೊಟ್ಟನೆ ಎಲ್ಲ ಪ್ರೂವ್ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲೇ ಇಲ್ಲ. ಯಾವುದೇ ಕಾರಣಕ್ಕೂ ಯಾರೂ ಈ ರೀತಿ ವಿಚಾರಗಳಿಗೆ ಭಯ ಪಡಬೇಡಿ. ಇನ್ನೂ ಹೆಚ್ಚು ಒಳ್ಳೆ ಕಂಟೆಂಟ್ ತೊಗೊಂಬರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು.